ಬಾಂಗ್ಲಾದೇಶದಿಂದ ಒಳನುಸುಳುವಂಥ ಅಕ್ರಮ ಬಾಂಗ್ಲಾದೇಶಿಗರು 2016 ಪ್ರಕಾರ ಭಾರತದಲ್ಲಿ 2 ಕೋಟಿಗಿಂತ ಹೆಚ್ಚಿದ್ದಾರೆ ಮತ್ತು 17 ರಾಜ್ಯಗಳಲ್ಲಿದ್ದಾರೆ. ಕರ್ನಾಟಕದ ಬೆಂಗಳೂರು ಒಂದರಲ್ಲಿ 3 ಲಕ್ಷ ಜನ ಇದ್ದಾರೆ. 197 ಕಾರ್ಪೊರೇಟ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಕೂಡ ಅವರು ನಿರ್ಧಾರ ಕೈಗೊಳ್ತಾರೆ. 1901ರಲ್ಲಿ ಅಸ್ಸಾಂನಲ್ಲಿ 12%, 51ರಲ್ಲಿ 25%, 91ರಲ್ಲಿ 29%, 2011ರಲ್ಲಿ 34% ಆಗುತ್ತೆ. ಅಲ್ಲಿ ಈಗ ಹಿಂದೂಗಳ ಸಂಖ್ಯೆ 41% ಇದೆ, ಮುಸ್ಲಿಮರ ಸಂಖ್ಯೆ 34% ಇದೆ. 2041ರಲ್ಲಿ ಅಸ್ಸಾಂ ಮುಸ್ಲಿಂ ಬಾಹುಳ್ಯವಿರುವ ರಾಜ್ಯ ಆಗತ್ತೆ. ವಾಪಸ್ ಕಳಿಸ್ಬೇಕಾ ಬೇಡ? ಈಗ ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ಕಳೆದ ವಾರ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರಕ್ಕೆ ದೊಡ್ಡ ಹಿಂಸಾಚಾರ ನಡೆಯಿತು. ಅದು ಅವರ ರಾಷ್ಟ್ರ. ಆಗ ಮಾತನಾಡಿದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಬಾಂಗ್ಲಾದೇಶದ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದರು. ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಹೋದವರು ನೀವು ನೋಡಿದ್ದೀರಾ ಪಶ್ಚಿಮ ಬಂಗಾಳ ರಾಜ್ಯ ಯಾವ ರೀತಿ ಇದೆ ಅಂತೇಳಿ? ಈ ಕಮ್ಯುನಿಸ್ಟ್ ಮೈಂಡ್ಸೆಟ್ಟಿಂದಾಗಿ ಅದು ಆ ರಾಜ್ಯ ಯಾವ ರೀತಿ ಹಿಂದುಳಿದಿದೆ ಅಂತ ಗೊತ್ತಾ ನಿಮಗೆ? ಹೆಂಗಿದೆ ಗೊತ್ತಾ ಬಾಂಗ್ಲಾದೇಶ? ಹೋಗಿ ಬರ್ಬೇಕು ನೀವು ಕೋಲ್ಕತ್ತಾನೇ ನೋಡಿ ಬನ್ನಿ ಬೇಕಿದ್ರೆ. ಅಂದರೆ ಆ ಮೈಂಡ್ಸೆಟ್ಗಳು ಹೆಂಗಿದೆ ಗೊತ್ತಾ? ಬಡವರಾಗೋಣ ಬಾ ಅಂತ, ಶ್ರೀಮಂತರಾಗೋಣ, ಮುಂದುವರಿಯೋಣ ಅಂತ ಇಲ್ಲವೇ ಇಲ್ಲ. ನಮ್ಮಲ್ಲಿ ಗೊತ್ತಲ್ಲ, ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತನ್ನು ಹೇಳಿದ್ರು. ನಮ್ಮಲ್ಲಿ ಏನಂತಂದರೆ ಏನು ಮುಂದುವರಿಯೋದಕ್ಕಿಂತ ಹೆಚ್ಚಾಗಿ ಹಿಂದುಳಿಯೋದಕ್ಕೆ ಫೈಟು. ನಮ್ಮನ್ನು ಅದಕ್ಕೆ ಸೇರಿಸಿ, ನಮ್ಮನ್ನು ಇದಕ್ಕೆ ಸೇರಿಸಿ, ಎಸ್ಸಿಗೆ ಸೇರಿಸಿ, ಎಸ್ಟಿಗೆ ಸೇರಿಸಿ. ಯಾಕೆ? ಅವರ ಲಾಭವನ್ನು ನಾವು ಕಿತ್ಕೊಳ್ಳೋಣ ಅಂತೇಳಿ. ಬಡವರಾಗೋಣ ಬಾ ಇವರ ಕಾನ್ಸೆಪ್ಟು ಯಾವತ್ತಿರಬಾರ್ದು ರೀ. ಮುಂದೆ ನಡಿಬೇಕು, ಶ್ರೀಮಂತರಾಗೋಣ ಬಾ, ಅಭಿವೃದ್ಧಿ ಹೊಂದೋಣ ಬಾ, ಹಂಗಾಗಬೇಕು. ಅಲ್ಲಿ ಇದ್ದವರಿಗೆ ಅನ್ನ ನೀರು ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ಅವರನ್ನು ಕರೆಸ್ಕೊಳ್ಳೋದು. ಒಂದು ವೇಳೆ ಬಾಂಗ್ಲಾದೇಶದ ಅಸಹಾಯಕ ಜನರು ನಮ್ಮ ಬಾಗಿಲು ಬಡಿದರೆ ನಾವು ಖಂಡಿತವಾಗಿಯೂ ಆಶ್ರಯ ನೀಡ್ತೇವೆ ಅಂತ ಹೇಳಿದರು. ನೀವು ಅಷ್ಟು ಶ್ರೀಮಂತರಿದ್ದೀರಾ ರಾಜ್ಯ? ಇಲ್ಲ. ನೋಡಿ, ಇನ್ನೊಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ನಿಮಗೆ. ಬೆಂಗಳೂರು BBMPಯಲ್ಲಿ 197 ವಾರ್ಡ್ ಇದೆ, ಅದನ್ನೇನು 250 ಮಾಡ್ತಾರೆ. ಒಂದು BBMP ವಾರ್ಡ್, ಒಂದು ಕಾರ್ಪೊರೇಟರ್ ಗೆಲ್ಲಬೇಕು ಅಂತಂದರೆ ಅಲ್ಲಿ 40,000 ವೋಟರ್ಸ್ ಇರ್ತಾರೆ. ಎಷ್ಟು? 40,000 ವೋಟರ್ಸ್ ಇರ್ತಾರೆ. ಗೆಲ್ಲುವನಿಗೆ 20,000ನ, ಸೋಲುವನಿಗೆ 19,000 ಸಿಗತ್ತೆ. ಬೆಂಗಳೂರಿನಲ್ಲಿ 3 ಲಕ್ಷ, ಭಾಸ್ಕರ್ ರಾವ್ ಹೇಳೋ ಪ್ರಕಾರ ಆಗ ಅವರ ಕಾಲದಲ್ಲಿ 3 ಲಕ್ಷ ಅಕ್ರಮ ಬಾಂಗ್ಲಾ ನುಸುಳುಕೋರರಿದ್ದರೆ, ಆ 3 ಲಕ್ಷ ಜನರಿಗೆ ವೋಟರ್ ID ಇದ್ದರೆ, ನಿಮ್ಮ 20ರಿಂದ 25 ಕಾರ್ಪೊರೇಟ್ಗಳ ನಿರ್ಧಾರ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಮಾಡಬೇಕಾ? ಆಲೋಚನೆ ಮಾಡಿ. ಇವತ್ತು ಬೆಂಗಳೂರನ್ನು ನಿರ್ಧಾರ ಮಾಡ್ತಾರೆ, ನಾಳೆ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಮನ್ನು ನಿರ್ಧಾರ ಮಾಡ್ತಾರೆ, ನಾಳೆ ಭಾರತವನ್ನು ನಿರ್ಧಾರ ಮಾಡ್ತಾರೆ. ಮತ್ತು ಯಾಕೆ ತುಂಡು ಮಾಡಿ ಕೊಡಬೇಕಾಗಿತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಅಲ್ವಾ? ಯಾಕೆ ಆಲೋಚನೆ ಮಾಡಲ್ಲ? ಮಾಡಬೇಕು. ಇದು ಕೇವಲ ಒಂದು ಪಾರ್ಟಿ, ಒಂದು ಸರ್ಕಾರದ ಕೆಲಸ ಅಲ್ಲ. ಯಾರೆಲ್ಲ ನಮ್ಮನ್ನು ಆಳ್ತಾರೆ ಅವರ ಜವಾಬ್ದಾರಿ. ನೋಡಿ, ಅಸ್ಸಾಂಗೆ ವಲಸಿಗರ ಹೊಡೆತ ಯಾವ ರೀತಿ ಇದೆ, ನಾಳೆ ಬೆಂಗಳೂರಿಗೂ ಆಗುತ್ತೆ. ವಾಯುವೇಗದಲ್ಲಿ ಹೆಚ್ಚುತ್ತಾ ಇದೆ ಒಳನುಸುಳುಕೋರ ಮುಸ್ಲಿಮರ ಜನಸಂಖ್ಯೆ. ಅದಕ್ಕೆ NRC ಬೇಕು ಅಂತ ಹೇಳೋದು. ಮುಸ್ಲಿಂ ಜನಸಂಖ್ಯೆ ಹೆಚ್ಚಳಕ್ಕೆ ಬಾಂಗ್ಲಾದೇಶದ ವಲಸಿಗರ ಸಹಾಯ ಇದೆ ಅಂಥೇಳಿ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಾರೆ. 1991 ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ 12.40. 1951 12.40. 1991 ಹೊತ್ತಿಗೆ ಅದು 25% ಆಗಿದೆ. ನೆಕ್ಸ್ಟ್ 91ರ ಹೊತ್ತಿಗೆ ಮುಸ್ಲಿಮರ ಜನಸಂಖ್ಯೆ 29% ಆಗುತ್ತೆ ಅಂತೇಳಿ. ಇದು ಅದಕ್ಕಿಂತ ಮೊದಲು. ಇದು ನೋಡಿ, 51ನಲ್ಲಿ 25%, 91ನಲ್ಲಿ ಅದು 29% ಏರಿಕೆ ಆಗಿದೆ. 2011ರ ಹೊತ್ತಿಗೆ ಮುಸ್ಲಿಮರ ಜನಸಂಖ್ಯೆ ಬಿಕಾಸ್ ಆಫ್ ಬಾಂಗ್ಲಾದೇಶ ವಲಸಿಗರು ಅದು 34.22. 71ರಿಂದ 91ರ ಮಧ್ಯೆ 16 ಲಕ್ಷ ಬಾಂಗ್ಲಾದೇಶಿ ವಲಸಿಗರು ಎಂಟ್ರಿ ಕೊಡ್ತಾರೆ. ಇದು ಗವರ್ಮೆಂಟ್ ಡಾಕ್ಯುಮೆಂಟ್. ಆಗ
ಈಗ ಅಲ್ಲಿ 41.89% ಹಿಂದೂ ಜನಸಂಖ್ಯೆ ಇದೆ. ಮುಸ್ಲಿಂ ಜನಸಂಖ್ಯೆ ಎಷ್ಟು? 34.22. ಯಾವಾಗ? 2011. ಇದೇ ವೇಳೆಗೆ 77.42% ಏರಿಕೆ ಕಂಡಿದೆ ಮುಸ್ಲಿಂ ಜನಸಂಖ್ಯೆ ಅಸ್ಸಾಂನಲ್ಲಿ. ಹೀಗೆ ಹೋದರೆ 2041 ವೇಳೆಗೆ ಮುಸ್ಲಿಂ ಬಹುಸಂಖ್ಯಾತ ರಾಜ್ಯವಾಗುತ್ತೆ ಅಸ್ಸಾಂ. ಅದು ಕೂಡ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ರಾಜ್ಯ ಆಗುತ್ತೆ. ಅಸ್ಸಾಂಗೆ ಅದರದ್ದೇ ಆದ ಮಹತ್ವ ಇದೆ. ಇವತ್ತು ನಾವು ಬೆಂಗಳೂರನ್ನು ಹೇಳ್ತಾ ಇದ್ವಲ್ಲ, ಕೆಂಪೇಗೌಡರು ಕಟ್ಟಿದ್ರು, ಯಾವುದೂ ಇರೋದಿಲ್ಲ 20 ವರ್ಷ ಕಳೆದ ನಂತರ, ಎಲ್ಲ ಬಾಂಗ್ಲಾ. ಬೇಕಾ? ಈ ಮಾತು ಹೇಳಿದ್ದು ಬೇರೆ ಯಾರು ಅಲ್ಲ, ಅಸ್ಸಾಂನ ಬಗ್ಗೆ ಅಸ್ಸಾಂ CM ಶರ್ಮಾ. ಕೇಳಿಸ್ಕೊಂಡ್ರಲ್ಲ. ಇದಾದ ನಂತರ ನಾನು ಕಳೆದ ವಾರ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯಿತು. ಅದನ್ನು ಬ್ರೇಕ್ ಆದ ನಂತರ ಹೇಳ್ತೀನಿ. ಆಗ ಬಾಂಗ್ಲಾದೇಶದಿಂದ ಯಾರೆಲ್ಲ ಬರ್ತೀರಿ ಅವರಿಗೆ ಮುಕ್ತ ಆಹ್ವಾನ ಕೊಡ್ತೀನಿ ಅಂತೇಳಿ ಮಮತಾ ದೀದಿ ಹೇಳ್ತಾರೆ. ಏನು ಕತೆ ರೀ ಇದು? ಹಾಗಿದ್ರೆ ಮಮತಾ ದೀದಿ ಬಾಂಗ್ಲಾದೇಶವನ್ನು ಭಾರತದ ಜೊತೆ ಸೇರ್ಪಡೆ ಮಾಡ್ಕೊಳ್ಳಿ. ಬರೋದಿದ್ರೆ ಹಂಗೆ ಬರಲಿ, ಕಂಪ್ಲೀಟ್ ಬಾಂಗ್ಲಾದೇಶ ಭಾರತಕ್ಕೆ ಬರಲಿ, ನೋಡ್ಕೊಳ್ಳೋಣ. ಪಾಕಿಸ್ತಾನ ಬೇಕಿದ್ರೆ ಪಾಕಿಸ್ತಾನ ಕೂಡ ಬರಲಿ, ನೋಡ್ಕೊಳ್ಳೋಣ. ಅದು ಬಿಟ್ಟು ದೇಶ ನಿಮಗೆ ಕಟ್ ಮಾಡಿಕೊಟ್ಟು ಅಲ್ಲಿರುವಂಥ ಈ ನಕ್ಕಾಪಿಚ್ಚ ನಮಗೆ ಯಾಕೆ? ನೋಡಿ, ನಾಗಾಲ್ಯಾಂಡ್ನಲ್ಲಿ 1,97,00,000 ಜನಸಂಖ್ಯೆ ಇದೆ. 1,97,00,000. ಗೋವಾದಲ್ಲಿ 1,45,00,000. ಅರುಣಾಚಲ ಪ್ರದೇಶದಲ್ಲಿ 1,45,00,000. ಮಿಜೋರಾಂನಲ್ಲಿ 1 ಕೋಟಿ ಪ್ಲಸ್. ಸಿಕ್ಕಿಂನಲ್ಲಿ 6 ಲಕ್ಷ ಸಮಥಿಂಗ್. ಆ ಥರ ಕಡಿಮೆ ಸಿಕ್ಕಿಂನಲ್ಲಿ, ಅತಿ ಕಡಿಮೆ ಸಿಕ್ಕಿಂ. ಅಕ್ರಮ ಬಾಂಗ್ಲಾದೇಶ ವಲಸಿಗರೇ 2016ರಲ್ಲಿ 2 ಕೋಟಿ ಇದ್ದಾರೆ. 17 ರಾಜ್ಯಗಳಲ್ಲಿ ಹರಿದು ಹಂಚೋಗಿದ್ದಾರೆ. ಇತ್ತೀಚೆಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಮುಸ್ಲಿಂ ಜನಸಂಖ್ಯೆಯ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದರು. ಅಂದರೆ ಬಾಂಗ್ಲಾದೇಶದಿಂದ ಬಂದಂತಹ ಅಕ್ರಮ ನುಸುಳುಕೋರರಿಂದಾಗಿ ಈಶಾನ್ಯ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಿರುವ ಮುಸ್ಲಿಂ ಜನಸಂಖ್ಯೆಯ ಕುರಿತು ಅವರು ಮಾತಾಡ್ತಾರೆ. ಅಸ್ಸಾಂನಲ್ಲಿ 1951ರಲ್ಲಿ 12% ಮುಸ್ಲಿಂ ಜನಸಂಖ್ಯೆ ಇತ್ತು, 1951. ಇಂದು ಅದು 40% ತಲುಪಿದೆ. ಇದರಿಂದ ಅನೇಕ ಜಿಲ್ಲೆಗಳನ್ನು ಕಳೆದುಕೊಂಡಿದ್ದೇವೆ. ಹೀಗೆ ನಡೆದರೆ 2041ರಲ್ಲಿ ಇಡೀ ಅಸ್ಸಾಂ ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಮರ ಅಸ್ತಿತ್ವದಲ್ಲಿ ಇರುತ್ತೆ. ಅವ್ರು ಯಾಕೆ ಬರಬೇಕು ಇಲ್ಲಿಗೆ? ನಮ್ಮಲ್ಲಿದ್ದಾರಲ್ಲ ಮುಸ್ಲಿಮರು, ಸಾಕಲ್ವಾ? ಅವ್ರು ಯಾಕೆ ಬರಬೇಕು? ಏನು ಹೇಳಿದ್ದಾರೆ ಹಿಮಾಂತ ಬಿಸ್ವಾ ಕೇಳಿ. देखिए, बदलते डेमोग्राफी मेरे लिए, मैं असम से आया हूं, ये मेरे लिए बहुत बड़ा मुद्दा है. इसलिए मैं असम में, बंगाल में हर दिन, मेरा असम में मुस्लिम पॉपुलेशन 40% हो चुका है. 1951 में 12%. आज असम में मुस्लिम पॉपुलेशन 40%. हम जिला की जिला खो चुका है. तो मेरे लिए ये मुद्दा पॉलिटिकल नहीं है, मेरे लिए ये जीना और मरने का मुद्दा है. इसलिए मैंने उसका साथ ही हर दिन संघर्ष करता हूं.